ನಮಸ್ಕಾರ ಎಲ್ರಿಗೂ. ಮೋದಿನಾಮಿಕ್ಸ್ ಚರ್ಚೆಯಲ್ಲಿ ಕೆಲವೊಮ್ಮೆ ಕಾಂಟ್ರವರ್ಸಿಗಳಿಗೆ, ಕೆಲವೊಮ್ಮೆ ಭಾರಿ ಚರ್ಚೆಗಳಿಗೆ ವಿಷಯ ಆಗುವ ವಸ್ತು, ಬಟ್ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್, ಫೆಡ್ರಲಿಸಮ್, ಇದ್ರ ಬಗ್ಗೆ ಒಂದು ಮಾತು. ಯಾಕೆಂದರೆ ಫೆಡ್ರಲ್ ಕ್ಯಾರೆಕ್ಟರ್ ಅನ್ನೋದು ನಮ್ಮ ಪೊಲಿಟಿಕ್ಸ್ನ ಫೀಚರ್ ಆದ್ದರಿಂದ ಇದರ ಬಗ್ಗೆ ಮೋದಿಯವರು ಏನು ಮಾಡಿದ್ದಾರೆ, ಮೋದಿನಾಮಿಕ್ಸ್ ಏನು ಮಾಡಿದೆ ಅನ್ನೋದು ತಿಳ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಕಾರಣ ಏನು ಅಂತಂದರೆ ಕೆಲವೊಂದು ಸುಳ್ಳುಗಳನ್ನ ಹೇಳೋದು, ಅರ್ಧ ಇನ್ಫಾರ್ಮೇಷನ್ಗಳನ್ನ ಹೇಳೋದು ಭಾಳಷ್ಟು ಮಟ್ಟಿಗೆ ತಾವು ನೋಡಿರ್ಬೋದು, ಕೇಳಿರ್ಬೋದು. ರಾಜ್ಯ ಮತ್ತು ಕೇಂದ್ರ ಇವುಗಳ ನಡುವಿನ ಹಣ ಹಂಚಿಕೆ ಅಂತೇನಿದೆ ಅದನ್ನು ಫೈನಾನ್ಸ್ ಕಮಿಷನ್ ಅನ್ನೋರು ಒಂದು ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಮಾಡುತ್ತೆ. ಆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನಿದೆ ರಾಜ್ಯದ ಜೊತೆಗೆ, ಅದಕ್ಕಿಂತ ಹೆಚ್ಚಾಗಿ ಕೇಂದ್ರದ ಜೊತೆಗೆ ಚರ್ಚೆ ಸಂವಾದಗಳನ್ನ ಮಾಡಿ ಒಂದು ಫಾರ್ಮುಲಾ ತಯಾರು ಮಾಡಿ ಇಷ್ಟಿಷ್ಟು ಅಂತ ಕೊಡುವ ಒಂದು ಉಪಕ್ರಮ ಇದೆ ನಮ್ಮಲ್ಲಿ. ಇದು ಯಾವಾಗ ಬಂದಿದ್ದು? ಅಂಬೇಡ್ಕರ್ ಅವರು ಶುರು ಮಾಡಿರ್ತಕ್ಕಂತಹ ಕಾಲದಿಂದ, ಅಂದಿನಿಂದ ಹಿಡಿದು ಇಂದಿನಿಂದ ಬಂದಿರತಕ್ಕಂತಹ ಒಂದು ಉಪಕ್ರಮ. ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡುಗಳಿಗೂ ಕೂಡ ಕೆಲವೊಂದು ತಮ್ಮದೇ ಆದ ಒಂದು ಕಂಟ್ರೋಲ್ ಇರತಕ್ಕಂಥ ಟ್ಯಾಕ್ಸ್ಗಳಿದೆ. ಕೆಲವೊಂದನ್ನು ಶೇರ್ ಮಾಡ್ಕೋಬೇಕು ಅನ್ನೋದು ಬರುತ್ತೆ. ಆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ, ಭಾಗ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆಯಾ, ರಾಜ್ಯಗಳಿಗೆ ಕಡಿಮೆ ಬರ್ತಾ ಇದೆಯಾ, ಹೆಚ್ಚು ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸೋಣಂತೆ. ಮುಂಚೆ ಅಂತಂದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದ ಸಮಯದಲ್ಲಿ 14ನೇ ಫೈನಾನ್ಸ್ ಕಮಿಷನ್ ಕೊಟ್ಟಿದ್ದು ಎಷ್ಟು ಅಂತಂದರೆ 32% ರಾಜ್ಯಗಳಿಗೆ. ಅಂದರೆ ರಾಜ್ಯಗಳಿಗೆ 32%, ಕೇಂದ್ರಕ್ಕೆ ಉಳಿದದ್ದು ಅಂಥೇಳಿ. ಮೋದಿಯವರು ಬಂದ ನಂತರ ಮುಂದಿನ ಫೈನಾನ್ಸ್ ಕಮಿಷನಲ್ಲಿ ಅವರು ಮಾಡಿಸಿದ್ದೇನು ಅಂತಂದರೆ ರಾಜ್ಯಗಳಿಗೆ 42%, ಉಳಿದದ್ದು ಕೇಂದ್ರಕ್ಕೆ. ಅಂದರೆ ವಿಚಾರ ಮಾಡಿ, ಔಟ್ರೈಟ್ 10% ಅಡಿಷ್ನಲ್ ಪೂಲ್ ರಾಜ್ಯಗಳಿಗೆ ಅಂತಲೇ ತೆಗೆದಿಟ್ಟರು, ಮೀಸಲಿಟ್ಟರು. ಅದು ಸೋನಿಯಾ ಗಾಂಧಿ ಇದ್ದ ಕಾಲದಲ್ಲಿ, ಮನಮೋಹನ್ ಸಿಂಗ್ ಇದ್ದ ಕಾಲದಲ್ಲಿ ಆ 10% ಕೇಂದ್ರಕ್ಕೆ ಬರ್ತಿತ್ತು, ಕೇಂದ್ರ ಖರ್ಚು ಮಾಡ್ಬೋದು ಅನ್ನೋ ವ್ಯವಸ್ಥೆಯಲ್ಲಿರ್ತಿತ್ತು. ಆದರೆ ಈಗ ಮೋದಿಯವರು ಅದನ್ನು ಆ 10%ನ್ನು ಅಧಿಕವಾಗಿ ರಾಜ್ಯಗಳಿಗೆ ಕೊಟ್ಟರು. ಅಂದರೆ ಇದರಿಂದ ಗೊತ್ತಾಗತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೋದಿಯವರ ಕಮಿಟ್ಮೆಂಟ್ ಟು ಫೆಡ್ರಲಿಸಮ್, ಫೆಡ್ರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ ಕಂಟ್ರಿ ಅಂತೇನಿದೆ, ಎಕನಾಮಿಕ್ ಪಾಲಿಸಿಯಲ್ಲೂ ಕೂಡ ಅತ್ಯಂತ ಮಹತ್ವದಿಂದ ತೊಗೊಂಬಂದಿರೋ ಒಂದು ನಿದರ್ಶನ ಇದು. GST ಯಲ್ಲಿ ನೋಡಿದ್ದೀವಿ. GST ಅನ್ನೋದು ಇಟ್ಸ್ GST ಕೌನ್ಸಿಲ್, ಕೇಂದ್ರ ಮತ್ತು ರಾಜ್ಯ ಎಲ್ಲರೂ ಒಟ್ಟಿಗೆ ಕಲಿತು ಒಂದು ಮೆಜಾರಿಟಿಯಿಂದ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತಕ್ಕಂತಹ ಒಂದು ಉಪಕ್ರಮ. ಕೇವಲ ಕೇಂದ್ರ ಸರ್ಕಾರ ಬಂದು ನಾನು GST ಏರಿಸ್ಬಿಡ್ತೀನಿ ಅಂದರೆ ಏರಿಸೋದಲ್ಲ. ಎಲ್ಲರೂ ಒಟ್ಟಿಗೆ ಕಲಿತು ಡಿಸೈಡ್ ಮಾಡೋದು ಈ ಫಸ್ಟ್ ಟೈಮ್ ಇನ್ ದ ಇಂಡಿಯನ್ ಹಿಸ್ಟ್ರಿ ಅಂತ ಬಹಳ ಮಾಡಿ ನಾವು ಹೇಳಬಹುದೇನೋ. ಈಗ ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ ಹಣ ಹಂಚಿಕೆ ಬಂದಾಗ ಕೆಲವೊಂದು ವಿಚಾರಗಳನ್ನು ನಾವು ಇಟ್ಕೊಳ್ಳೋದು, ಗಮನದಲ್ಲಿ ಇಟ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಮುಂಚೆ ಬರ್ತಿದ್ದು 32%, ಈಗ 42%. ಅಂದರೆ ಇದರಲ್ಲೊಂದು ಸಣ್ಣ ಮಿಸ್ಇನ್ಫಾರ್ಮೇಷನ್ ಬರಲಿಕ್ಕೆ ಚಾನ್ಸ್ ಇದೆ. ವಿರೋಧ ಪಕ್ಷದವರು ಪದೇ ಪದೇ ಸುಳ್ಳು ಹೇಳ್ತಾ ಬಂದಾಗ ಅದೇ ನಿಜ ಅನಿಸ್ಬಿಡುತ್ತೆ. ಅಂದರೆ ಏನು, ಇಲ್ಲಿಂದ ನಾವು 100 ರೂಪಾಯಿ ಕೊಟ್ಟರೆ ಅದರಲ್ಲಿ 42 ರೂಪಾಯಿ ನಮಗೆ ಬರಬೇಕಾಗಿತ್ತು, ಅಷ್ಟೂ ಬರಲಿಲ್ಲ ಅಂತ ಏನು ಹೇಳ್ತಾರೆ, ಅದು ಯಾವ ಲೆಕ್ಕದಲ್ಲಿ ಸುಳ್ಳು ಅನ್ನೋದನ್ನು ನಾನು ತಿಳಿಸಿ ಹೇಳ್ತೀನಿ. ಒಂದು 100 ರೂಪಾಯಿ GST ಅಂತ ಬಂತು ಅಂತಂದರೆ, ಉದಾಹರಣೆಗೆ ಒಂದು ದಿನ 100 ರೂಪಾಯಿ ಕರ್ನಾಟಕದಿಂದ GST ಅನ್ನೋದು ಉತ್ಪನ್ನ ಆದರೆ ಆ 100 ರೂಪಾಯಲ್ಲಿ 50 ರೂಪಾಯಿ ರಾಜ್ಯಕ್ಕೆ, 50 ರೂಪಾಯಿ ಕೇಂದ್ರಕ್ಕೆ. ಅಂದರೆ ರಾಜ್ಯಕ್ಕೆ ಬಂದ 50 ರೂಪಾಯಿ ರಾಜ್ಯಕ್ಕೆ ಉಳ್ಕೊಂಡೇ ಬಿಡುತ್ತು, ಅದನ್ನು ಕೇಂದ್ರ ಮುಟ್ಟೋ ಹಾಗೆ ಇಲ್ಲ, ಮುಟ್ಟೋದಿಲ್ಲ. ಕೇಂದ್ರದ 50 ರೂಪಾಯಿ ಏನಿದೆ ಅಲ್ಲಿ 42%ನ್ನು ಮತ್ತೆ ರಾಜ್ಯಗಳಿಗೆ ವಿನಿಯೋಗ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಎಷ್ಟಾಯಿತು, ಕೇಂದ್ರಕ್ಕೆ ಬಂದ ದುಡ್ಡಲ್ಲೂ ಕೂಡ 42%ನ್ನು ನೀವು ವಾಪಸ್ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ. ಅಂದರೆ 50 ರೂಪಾಯಿ ರಾಜ್ಯಕ್ಕಿದ್ದಿದ್ದು ಹಾಗೇ ಇದೆ. ಅದರೊಟ್ಟಿಗೆ ಏನು ಬಂತು, 21, ಅಂದರೆ 42ರ ಅರ್ಧ ಅಂದರೆ 21 ಬಂತು. ಆ 21 ರೂಪಾಯಿ ರಾಜ್ಯಗಳಿಗೆ ಬಂತು ಅಂತಂದರೆ 100 ರೂಪಾಯಿ ಹೋದಲ್ಲಿ 71 ರೂಪಾಯಿ ಔಟ್ರೈಟ್ ರಾಜ್ಯಗಳಿಗೆ ಹೋಯಿತು. ಅಂದರೆ ಕೇಂದ್ರಕ್ಕೆ ಉಳಿದಿದ್ದೆಷ್ಟು, ಕೇವಲ 29 ರೂಪಾಯಿ. ಇದನ್ನು ಇಷ್ಟು ಸಿಂಪಲ್ಲಾಗಿರೋದನ್ನು ಒಂದು ತಿರುಚಿ ವಕ್ರವಾಗಿ ಹೇಳಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳನ್ನು ಕೆಲವು ವಿರೋಧ ಪಕ್ಷದವ್ರು ಮಾಡ್ತಾರೆ. ಇಲ್ಲೂ ಕೂಡ 42% ಅಂತೇನಿದೆ ರಾಜ್ಯಗಳಿಗೆ ಬರಬೇಕಾದ 42%ನ್ನು ಒಂದು ಮಿಸ್ಇಂಟರ್ಪ್ರೆಟ್ ಮಾಡ್ತಾರೆ. ಹೇಗೆ ಅನ್ನೋದನ್ನು ತಿಳಿಸಿ ಹೇಳ್ತೀನಿ.
ಈಗ 42% ಅಂತ ಏನಿದೆ, 21 ರೂಪಾಯಿ ಏನು ಬಂತು, ಆ 21 ರೂಪಾಯಿ ಎಲ್ಲ ರಾಜ್ಯಗಳಿಗೂ ಬರಬೇಕಾಗಿರೋ ಪೂಲ್ ಅಂತಿರುತ್ತೆ, ಆ ಪೂಲಿಗೆ ಹಾಕ್ಕೊಡ್ತಾರೆ. ಅಂದರೆ ಕೇಂದ್ರ ತನ್ನ ಕೈಯಿಂದ ತೆಗೆದು ರಾಜ್ಯಗಳಿಗೆ ಅಂತ ಕೊಡುತ್ತೆ. ಆ ರಾಜ್ಯಗಳಿಗೆ ಬಂದ ಆ ಪೂಲ್ನಲ್ಲಿ 21 ರೂಪಾಯಿಯಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ಬೇಕು, ಎಷ್ಟು ಬರಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇರುತ್ತೆ. ಯಾಕೆ ಫಾರ್ಮುಲಾ ಅಂತಂದರೆ, ಪ್ರತಿಯೊಂದು ರಾಜ್ಯನೂ ಒಂದೇ ಸ್ತರದಲ್ಲಿ ಮುಂದುವರೆದಿರೋದಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಭಾಳ ಮುಂದುವರೆದಿರ್ಬೋದು, ಹೈದರಾಬಾದ್, ತೆಲಂಗಾಣ. ಆದರೆ ಕೆಲವು ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಒರಿಸ್ಸಾ ಇರ್ಬೋದು, ಜಾರ್ಖಂಡ್, ಹಿಂದುಳಿದ ಕೆಲವು ರಾಜ್ಯಗಳು ಅಂತಿದ್ದಿರ್ಬೋದು. ಇವತ್ತು ಅವುಗಳು ಕೂಡ ಒಂದು ನಾಗಾಲೋಟದಿಂದ ಮುಂದೂಡ್ತಾ ಇದೆ ಅನ್ನೋದು ಮಾತು ಬೇರೆ. ಆದರೆ ಪ್ರಶ್ನೆ ಏನು ಬಂತು ಅಂತಂದರೆ, ಈ 21 ರೂಪಾಯಿಯನ್ನು, 50 ರೂಪಾಯಿ ನಿಮ್ಮದೇನೆ, ನಿಮ್ಮ ಕರ್ನಾಟಕ ಹೇಗೆ ಬೇಕೋ ಖರ್ಚು ಮಾಡ್ಕೋಬೋದು. ಅದಲ್ಲದೆ 21 ರೂಪಾಯಿ ಕೇಂದ್ರ ಏನು ಕೊಡ್ತು, ಆ ದುಡ್ಡನ್ನು ಫೈನಾನ್ಸ್ ಕಮಿಷನ್ ಒಂದು ಫಾರ್ಮುಲಾ ಮಾಡಿರ್ತಾರೆ. ಅಂದರೆ ಅತ್ಯಂತ ಹೆಚ್ಚು ಶ್ರೀಮಂತ ರಾಜ್ಯ ಏನಿದೆ ಅದಕ್ಕೆ ಕಡಿಮೆ ಕೊಡ್ತಾರೆ, ನ್ಯಾಚುರಲ್ ತಾನೇ. ಅತ್ಯಂತ ಬಡ ರಾಜ್ಯ ಏನಿದೆ ಅದಕ್ಕೆ ಹೆಚ್ಚು ಕೊಡ್ತಾರೆ. ಇನ್ ಬಿಟ್ವೀನಲ್ಲಿರೋದಕ್ಕೆ ವೇರಿಯಸ್ ಫಾರ್ಮುಲಾಗಳ ಪ್ರಪೋರ್ಷನ್ ಲೆಕ್ಕದಲ್ಲಿ ಬರುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ನಾವು 100 ರೂಪಾಯಿ ಕೊಟ್ವಿ, ನಮಗೆ ಕೇವಲವಾಗಿ 32 ರೂಪಾಯಿ ಬಂತು, ಕಡಿಮೆ ಬಂತು ಅನ್ನೋದು ಹೇಳೋ ಸುಳ್ಳು. ಯಾಕಂದರೆ 100ರಲ್ಲಿ 50 ನಿಮ್ಮ ಮುಂಚೆನೇ ಬಂದುಬಿಟ್ಟಿದೆ. ಕೇಂದ್ರದ ಇನ್ನು 50ರಲ್ಲಿ 21 ರೂಪಾಯಿ ಎಲ್ಲ ರಾಜ್ಯಗಳಿಗೂ ಸೇರಿ ಬಂದಿದೆ. ಆ ರಾಜ್ಯಗಳ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಯಾಕಾಗತ್ತೆ ಅಂದರೆ ಫಾರ್ಮುಲಾ ಬೇಸಿಸ್ ಮೇಲೆ ಆಗುತ್ತೆ. ಆದ್ದರಿಂದ ನೀವು ನೋಡಿ, ಒಂದು ನಂಬರ್ ಕೊಡ್ತೀನಿ. ಸೋನಿಯಾ ಗಾಂಧಿಯವರು ರಾಜ್ಯ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ, ಅಂದರೆ ಅವರು ಆಪಾದನೆ ಮಾಡೋ ಲೆಕ್ಕದಲ್ಲೇ ತೊಗೊಂಡಾಗ ಬರ್ತಿದ್ದೆಷ್ಟು ಅಂದರೆ 100 ರೂಪಾಯಿಗೆ 28. ಇವತ್ತು ಮೋದಿ ಸರ್ಕಾರ ಬಂದಾಗ ಎಷ್ಟು ಬರ್ತಾ ಇದೆ ಅಂದರೆ 100 ರೂಪಾಯಿಗೆ 33 ರೂಪಾಯಿ. ಅಂದರೆ ಏನಾಯಿತು, ನಿಮಗೆ ಹೆಚ್ಚೇ ಬಂತಲ್ವ. ನೀವು 100 ರೂಪಾಯಿ ಕೊಟ್ಟಾಗ ಕೇವಲ 28 ರೂಪಾಯಿ ಕೊಡ್ತಿದ್ರು ಮನಮೋಹನ್ ಸಿಂಗ್ ಅವರು, ಮೋದಿಯವರು 33 ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದರೆ ಹೆಚ್ಚು ಕೊಡ್ತಾ ಇದ್ದಾರೆ ಅಂತಂಗಾಯಿತು. ಅದರೊಟ್ಟಿಗೆ ಸಣ್ಣ ಪುಟ್ಟ ರಾಜ್ಯಗಳು, ಹಿಂದುಳಿದ ರಾಜ್ಯಗಳು ಅಂತೇನಿದ್ವು, ಅವರು ಕೂಡ ಇವತ್ತು $1 ಟ್ರಿಲಿಯನ್ ಎಕಾನಮಿ ನಾವು ಆಗ್ತೀವಿ ಅಂತ ಕನಸು ಕಾಣ್ತಾ ಇದ್ದಾರೆ. ಇನ್ನೊಂದು 5 ವರ್ಷಗಳಲ್ಲಿ ಉತ್ತರ ಪ್ರದೇಶಂತಹ ರಾಜ್ಯ ಕರ್ನಾಟಕವನ್ನು ಮೀರಿಸಿ ಮುಂದೆ ಹೋಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಪಡಬೇಕಾದ್ದಿಲ್ಲ. ಅಷ್ಟು ಕಷ್ಟಪಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಅದೇ ಥರ ಕಷ್ಟ ನಾವು ಕೂಡ ಪಡಬೇಕಾಗತ್ತೆ. ಒಂದು ಸಣ್ಣ ಮತ್ತೊಂದು ಉದಾಹರಣೆ ತಗೊಳ್ತೇನೆ. ಕರ್ನಾಟಕದ ಒಂದು ರಾಜಸ್ವ ಏನು ಬರುತ್ತೆ ಅದರ ಸರಿಸುಮಾರು 65% ಬರೋದು ಬೆಂಗಳೂರು ಮಹಾನಗರದಿಂದ. ಆದರೆ ಬೆಂಗಳೂರು ಮಹಾನಗರಕ್ಕೆ ರಾಜ್ಯ ಸರ್ಕಾರ ಕೊಡೋದು 13ರಿಂದ 15% ಅಷ್ಟೇ. ಮಿಕ್ಕಿದೆಲ್ಲಿ ಹೋಗುತ್ತೆ, ನಮ್ಮ ಖರ್ಗೆ ಅವರ ಕಲಬುರಗಿಗೆ, ಬೀದರ್ಗೆ, ಗುಲ್ಬರ್ಗಾಗೆ, ವಿಜಯನಗರಕ್ಕೆ, ಬಳ್ಳಾರಿಗೆ, ಹಿಂದುಳಿದ ಜಿಲ್ಲೆಗಳಿಗೆ ಹೋಗ್ತಾ ಇದೆ. ಸರಿಯಾದದ್ದೇ ತಾನೇ, ಅದು ಹೋಗಬೇಕಾದದ್ದೇ. ಯಾರು ಹಿಂದುಳಿದಿದ್ದಾರೋ ಅವರಿಗೆ ಹೆಚ್ಚಿನ ಅನುದಾನ ಕೊಡಬೇಕಾದದ್ದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ. ಅದನ್ನು ಮಾಡ್ತಾ ಇದೆ ಅಂತಂದರೆ ಅದೇ ಕರ್ತವ್ಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನಾವು ಮರೆತು ಬಿಟ್ವೆ ಹೇಗೆ. ಆ ಲೆಕ್ಕದಲ್ಲಿ ನೋಡಿದಾಗ ಸ್ನೇಹಿತರೆ, ಇವತ್ತಿನ ದಿನ ಒಂದು ಫೆಡ್ರಲ್ ಸ್ಟ್ರಕ್ಚರ್ ಆಫ್ ಟ್ಯಾಕ್ಸ್ ಶೇರಿಂಗ್ ಅಂತೇನಿದೆ, ಹಿಂದಿನ ಯಾವುದೇ ಸರ್ಕಾರದಲ್ಲಿ ಇಲ್ಲದೇ ಇರೋಷ್ಟು ಲಿಬ್ರಲ್ ಆಗಿ ಮೋದಿ ಸರ್ಕಾರ ಕೊಡ್ತಾ ಇದೆ. 42% ರಾಜ್ಯಗಳ ಪೂಲಿಗೆ. ಅಷ್ಟಲ್ಲದೆ ಗಾತ್ರಗಳು ಬೆಳೀತಿರೋದ್ರಿಂದ ಪ್ರತಿಯೊಂದು ರಾಜ್ಯಗಳು ಕೂಡ ಇವತ್ತು ಮುಂದೆ ಬರ್ತಾ ಇದೆ, ಇನ್ಕ್ಲೂಡಿಂಗ್ ಕರ್ನಾಟಕ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.